ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ. ಅದಕ್ಕೆ ಅಂದರೆ ನಾವೇ ಹೋಗಿದ್ದೀವಿ ಎಲ್ಲ ಕಡೆ, ಅವನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ. ಫ್ರೆಂಡ್ಸ್, ಚರಿ ಹೇಳಿದ್ದು ಪಯಣ ಅವನು ತುಂಬ ಚರಿ ಡ್ರೋನ್ನೇ ನೋಡ್ತಾ ಇದ್ದಾನೆ, ಒಳಗೆ ಬಾ ಅಂತಲೇ ಬರ್ತಾ ಇಲ್ಲ. 56 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ಎದಿತಾಸ್ ವ್ಲಾಗ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ. ಇವತ್ತು 3:30 ಆಗಿದೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚರಿನೂ ಸ್ಕೂಲಿಂದ ಬಂದಿಲ್ಲ, ಅವ್ನು 3:30ಗೆ ಬರೋದು. ಇನ್ನೇನು ಬರ್ತಾನೆ, ಅದಕ್ಕೆ ರೆಡಿ ಆಗಿದ್ದೀನಿ. ಅವ್ನಿಗೆ ಆಚೆ ಕರ್ಕೊಂಡು ಹೋಗೋಣ ಅಂತ. ಅಂದರೆ ಅವನೇ ಒಂದು 3-2 ಡೇಸಿಂದ ಕೇಳ್ತಾ ಇದ್ದ, ಅಮ್ಮ ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ. ಅದಕ್ಕೆ ಅಂದರೆ ನಾವೇ ಹೋಗಿದ್ದೀವಿ ಎಲ್ಲ ಕಡೆ, ಅವನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಒಂದು 3-4 ಪ್ಲೇಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಫೋಟೋ. ಅವನಿಗೆ ತೋರಿಸ್ತೀನಿ ನಾನು, ಅವ್ನು ಯಾವ್ದು ಲೈಕ್ ಮಾಡ್ತಾನೆ, ಸೊ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ಪಾಪ ಅವನಿಗೂ ಸ್ಕೂಲು, ಮನೆ, ಇಲ್ಲ ಸಂಜೆ ಆದರೆ ಹೋಮ್ವರ್ಕ್ ಮಾಡೋದು ಅದೇ ಇರುತ್ತೆ. ಸೊ ಅವನಿಗೆ ಸ್ವಲ್ಪ ಫ್ರೀ ಅನಿಸ್ಲಿ ಅಂತ ಅವನಿಗೆ ಕರ್ಕೊಂಡು ಹೋಗೋಣ ಅಂತ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅವ್ನು ಸೆಲೆಕ್ಟ್ ಮಾಡಾದ್ಮೇಲೆ. ಫ್ರೆಂಡ್ಸ್, ಚರಿ ಹೇಳಿದ್ದು ಪಯಣ ಅವನು ತುಂಬ ಅಲ್ಲಿ ಕಾರ್ ಮ್ಯೂಸಿಯಮ್ ಇದೆಯಲ್ಲ ಅಲ್ಲಿಗೆ ಅವ್ನು ತುಂಬ ದಿನದಿಂದ ಹೋಗ್ಬೇಕಂತ ನಾನು ಅನ್ಕೋತಾ ಇದ್ದೆ. ಸೊ ಅವನು ಅದೇ ಸೆಲೆಕ್ಟ್ ಮಾಡ್ದೆ, ಅವನು ಫೋಟೋ ತೋರಿಸಿದ್ದಕ್ಕೆ. ಸೊ ಇಲ್ಲಿ ಪಯಣ ಬಂದಿದ್ದು ಪಾರ್ಕಿಂಗ್ ಅಲ್ಲೇ ಮಾಡಬೇಕು. ಸೊ ಪಾರ್ಕಿಂಗ್ ಅಲ್ಲೇ ಮಾಡ್ಮೇಲೆ ಸ್ವಲ್ಪ ದೂರ ನೆಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಇದೆ ಅಷ್ಟು ದೂರ, ತುಂಬ ದೂರ ಏನಿಲ್ಲ. ಸೊ ಚೆನ್ನಾಗಿದೆ, ಇಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಅಂದರೆ ನಾನು ಬಂದೇ ಇರಲಿಲ್ಲ, ನಾನು ಈಗ ಒಂದು ರೀಸೆಂಟಾಗಿ ಒಂದು 5-6 ಮಂತ್ಸ್ ಆಗಿರ್ಬೋದು ಓಪನ್ ಆಗಿ ಅಷ್ಟೇ. ಚರಿ ಏನು ನೋಡ್ತಾ ಇದೆಯಾ? ಇಲ್ಲಿ ಚರಿಗೆ ಇಲ್ಲಿ ಮೇಲೆ ಕಾಣಿಸ್ತಾ ಡ್ರೋನ್ ಹೋಗ್ತಾ ಇದೆ, ಅದಕ್ಕೆ ಅದನ್ನು ಬೇಕು ಅಂತ ಹೇಳ್ತಾ ಇದ್ದೀನಿ. ಚರಿ ನೋಡು ನೀನು. ಇಲ್ಲಿ ನೋಡಿ, ಚರಿ ಡ್ರೋನ್ನೇ ನೋಡ್ತಾ ಇದ್ದಾನೆ, ಒಳಗೆ ಬಾ ಅಂತಲೇ ಬರ್ತಾ ಇಲ್ಲ. ಚರಿ ಅದಕ್ಕೆ ಕಾಯಿ ಮಾಡೋಕ್ಕಾಗಲ್ಲ ಮಗ್ನು, ಬೇಕಾ ಚರಿ? ಓಕೆ ಬಾ, ಒಳಗೆ ಹೋಗ್ಬಿಟ್ಟು ಬರೋಣ. ಇಲ್ಲಿ ಎಂಟ್ರಿ ಆಗ್ತಾನೆ ಟಿಕೆಟ್ ಇರುತ್ತೆ. ಎಬೌಟ್ 12 ಇಯರ್ಸ್ ಮೇಲೆ ತೊಗೋಬೇಕು, ಬಿಲೋ ಇರೋರಿಗೆ ಏನು ತೊಗೊಳಂಗಿಲ್ಲ. ಸೊ ಚರಿಗೆ ಫ್ರೀ ಇತ್ತು. ನಾನು ಅಂಕಿತಾ ಕಾರ್ತಿಕ್ 3 ಜನ ಟಿಕೆಟ್ ತೊಗೊಂಡ್ವಿ. ಚರಿ ಬರ್ತಾನೆ ಒಳಗೆ ಹೊಟ್ಟೋಗ್ಬಿಟ್ಟ. ಸೊ ಅಲ್ಲಿ ಒಳಗೆಲ್ಲ ಹೋಗೋಕ್ಕೆ ಬಿಡಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಬರ್ತಾನೆ ಎತ್ತಿನ ಗಾಡಿ ಆ ಥರ ಎಲ್ಲ ಹಳೆ ಕಾಲದಲ್ಲಿ ಹೇಗಿರ್ತಾಯಿತ್ತು, ಸೊ ಅದಿಟ್ಟಿದ್ರು. ನಂಗೆ ಅದೆಲ್ಲ ನೋಡ್ತಾ ಇದ್ದಾಗ ನಮ್ಮ ತಾತ ಹಳ್ಳಿ ಅದೇ ನೆನಪಾಗ್ತಾಯಿತ್ತು. ಆಮೇಲೆ ಇಲ್ಲಿ ಹೋಗ್ತಾನೆ ತುಂಬಾ ಕಾರ್ಗಳು ಇಟ್ಟಿದ್ರು, ಅಂದರೆ ತುಂಬ ಚೆನ್ನಾಗೂ ಇತ್ತು. ಅಂದರೆ ಕಲರ್ ಆಗ ಓಲ್ಡ್ ಜನ್ರೇಷನ್ದೆಲ್ಲ ನಾವು ನೋಡಿರಲ್ಲ ಅಲ್ವಾ, ಸೊ ಅದೆಲ್ಲ ಇಟ್ಟಿದ್ರು. ಅಂದರೆ ಕೂಡ ಮೆನ್ಷನ್ ಮಾಡಿದರು, ಅದು ಯಾವ ಇಯರಲ್ಲಿ ಲಾಂಚ್ ಆಗಿದೆ ಅಂತ ಕೂಡ ಅದು ಮೆನ್ಷನ್ ಮಾಡಿದರು. ತುಂಬಾ ನೀಟ್ ಮತ್ತು ಸೈಲೆಂಟ್ ಅಂತ ಅನ್ಕೋಬೋದು. ಅಂದರೆ ನೀಟಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ಲ, ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಬರ್ತಾನೆ ಗಾಡಿಗಳೆಲ್ಲ ಇತ್ತು, ಅಂದರೆ ಹಳೆ ಕಾಲದ ಗಾಡಿ ಎಲ್ಲ. ಇದೆಲ್ಲ ನಾನು ಒಂದೊಂದು ನೋಡಿದ್ದೀನಿ ಇಲ್ಲಿ ಇರೋದೆಲ್ಲ. ಸೊ ಬುಲೆಟ್ ಕೂಡ ಇತ್ತು, ನಮ್ಮ ಚರಿಗೆ ತೋರಿಸ್ತಾ ಇದೆ, ನೋಡಿ ಚರಿ ಇಲ್ಲಿ ಬುಲೆಟ್ ಇದೆ ಅಂತ. ಅದೆಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲಿ ಕಲರ್ ಕಾರುಗಳೆಲ್ಲ ಇತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ನೀವು ಬಂದು ನೋಡ್ಬೋದು. ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗಿಂತ. ನನಗೆ ಇದರಲ್ಲಿ ನನ್ನ ಫೇವ್ರೆಟ್ ಕಾರ್ ಅಂದರೆ ನೋಡಿ, ಇಲ್ಲೊಂದು ಪರ್ಪಲ್ ಹೋಯ್ತಲ್ಲ, ಅದಂತೂ ನನಗಂತೂ ಫೇವ್ರೆಟ್. ಯಾವ ಕಾರ್ ಬೇಕು? ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ. ಸರಿ, ಇಲ್ಲಿ ವಿಡಿಯೋ ಫೋಟೋ ಎಲ್ಲ ತೊಗೋಬೋದು, ಏನು ಇಲ್ಲ ಬೇರೆ ಕಡೆ. ಚೆರಿ, ವಾಟ್ ಈಸ್ ದಿಸ್? ಯಾಕೆ ಈ ಥರ ಫುಲ್ ಹ್ಯಾಪಿ ಚರಿ? ಇಲ್ಲಿ ಕೆಳಗೆ ಇಲ್ಲೆಲ್ಲ ಕಾರ್ ಆ ಥರ ಎಲ್ಲ ನೋಡ್ಕೊಂಡ್ಮೇಲೆ ಕೆಳಗೆ ಹೋಗ್ಬೇಕಾದ್ರೆ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಯ್ತಾ ಲೈಕ್ ಆಯ್ತಾ? ತುಂಬ ದಿನ ಇದರಿಂದ ಬರಬೇಕಂತ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡು, ಮಾತಾಡಬೇಕು. ಇಲ್ಲಿ ನೋಡು, ಅಲ್ಲಿ ನೋಡಮ್ಮಂಗೆ. ಫ್ರೆಂಡ್ಸ್, ಇಲ್ಲಿ ಕೆಳಗೆ ಬರ್ತಾನೆ ಇನ್ನೂ ಕಾರ್ದೆಲ್ಲ ಸ್ವಲ್ಪ ಇಟ್ಟಿದ್ರು, ಅದನ್ನು ನಾನು ಶೂಟ್ ಮಾಡಿಲ್ಲ. ಅಂದರೆ ಇಲ್ಲಿ ಅವಾಗೆಲ್ಲ ಕಾಲದಲ್ಲಿ ಏನು ಯೂಸ್ ಮಾಡ್ತಾಯಿದ್ರು, ಪಾತ್ರೆ ಮತ್ತು ಈ ಥರ ಸೌಟ್ಗಳು ಅಡುಗೆ ಮಾಡೋಕ್ಕೆಲ್ಲ ಹೇಗೆ ಯೂಸ್ ಮಾಡ್ತಾಯಿದ್ರು ಅದೆಲ್ಲ ಇಟ್ಟಿದ್ರು. ಸೊ ನಾನು ಇದನ್ನೆಲ್ಲ ನೋಡಿರಲಿಲ್ಲ, ಆಗಿನ ಕಾಲದಲ್ಲಿ ಹೇಗೆ ಅಡುಗೆ ಮಾಡ್ತಾಯಿದ್ರು ಅಂತ. ಇದೆಲ್ಲ ನೋಡಿದ್ರೆ ನನಗೆ
ಓಲ್ಡ್ ಜನ್ರೇಷನ್ನೇ ಬೆಟರ್ ಅಂತ ಅನಿಸುತ್ತೆ ಈ ಜನ್ರೇಷನ್ಗಿಂತ. ಸೊ ಏನೊಂಥರ ಕ್ಯೂರಿಯಾಸಿಟಿ ನೋಡಬೇಕು ಅಂತ ಆ ಥರ ಟ್ರೈ ಮಾಡಬೇಕಂತನೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಬರ್ತಾನೆ ಟೆಲಿಫೋನ್. ಆವಾಗ ಹೇಗಿರ್ತಾಯಿತ್ತು ಅದು ಟೆಲಿಫೋನ್ ಎಲ್ಲ ಇಟ್ಟಿದ್ರು. ಹಾಗೆ ಈಗ ತಾಳೆಗರಿಯಲ್ಲಿ ಬರೀತಾರೆ ನೋಡಿ ಬುಕ್ಸು, ಆಮೇಲೆ ಪೇಪರ್ಸು, ಹಾಗೆಲ್ಲ ಹೇಗಿರ್ತಾಯಿತ್ತು ಅದನ್ನು ಇಟ್ಟಿದ್ರು. ಆಮೇಲೆ ಇಲ್ಲಿ ಕಾಯಿನ್ಸು, ನೋಟು ಅಂದರೆ ದುಡ್ಡು. ಅಂದರೆ ನಾನು ಸರ್ಚ್ ಮಾಡ್ತಾಯಿದ್ದೆ ಯಾವ್ದಾದ್ರು ಇದೆಯಾ ನಮ್ಮ ಜನ್ರೇಷನಲ್ಲಿ ಅಂತ. ಯಾವುದೂ ಇರಲಿಲ್ಲ. ಇದು ನಾನು ಯಾವುದು ನೋಟ್ ಕೂಡ ನೋಡೇ ಇಲ್ಲ, ನಾನು ಹುಟ್ಟೇ ಇರಲಿಲ್ಲ ಅನಿಸುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಫಿಲಮ್ದು ಪ್ರೊಜೆಕ್ಟರ್ ಅದು ಕೂಡ ಇಟ್ಟಿದ್ರು. ಇಲ್ಲಿ ನೋಟ್ ಪ್ರಿಂಟ್ ಮಾಡೋದು ಇಟ್ಟಿದ್ರು. ಏನು ಬರಿತಾ ಇದೆಯಾ ಅಂಕಿತಾ? ನಿನ್ನೆ ಮಾಡ್ತಾ ಇದ್ದೀನಿ, ನನ್ನೇ ಏನು ಆಗ್ತಿಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ, ಏನಾಗಲಿ, ವೆರಿ ನೈಸ್. ಅಲ್ಲಿಂದ ಬಂದಮೇಲೆ ಏನು ಫಿಶ್ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಫಿಶ್ ತೊಗೊಬರಕ್ಕೆ ಹೋಗಿದ್ವಿ. ಚೆನ್ನಾಗೈತಾ? ಇಷ್ಟಪಡೋದೇ ಅಲ್ಲೊಂದು, ಅದಕ್ಕೆ ಇಷ್ಟ ಗೊತ್ತಾ ಏನು ಗೊತ್ತಾ ಫ್ರೆಂಡ್ಸ್, ಅಂದರೆ ನಾವು ಆ ಫಿಶ್ ಮೈಸೂರಲ್ಲಿ ನನಗೆ ಇಷ್ಟ ಆಗೋದೇ ಈಗ ನಾವು ಹೋಗಿದ್ವಲ್ಲ ಅಲ್ಲೇ ನಾವು ತೊಗೊಳ್ಳೋದು. ಇನ್ನೆಲ್ಲೂ ತಿನ್ನೋಕ್ಕಷ್ಟಾಗಿ ನನಗೆ ಇಷ್ಟನೂ ಆಗಲ್ಲ, ಅವಳಿಗೂ ಇಷ್ಟ ಆಗ ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಅಲ್ಲೇ ತಿನ್ನೋದು. ಅಂದರೆ ಅಲ್ಲಿ ತುಂಬ ಜನ ಬರ್ತಾರೆ, ಅಂದರೆ ಖಾಲಿನೇ ಆಗಿಬಿಡುತ್ತೆ. ನಾವು ಪ್ರಾನ್ಸ್ ತೊಗೊಳ್ಳೋಣ ಅಂತ ಕೂಡ ಹೋಗಿದ್ವಿ, ಅದು ಇರಲಿಲ್ಲ, ಖಾಲಿ. ಇದು ಇಲ್ಲ, ಸ್ಟೀಮ್ ತೊಗೊಳ್ಳೋಣ ಅಂತ ಅದು ಅಂದ್ಕೊಂಡ್ವಿ, ಸ್ಟೀಮ್ ಕೂಡ ಇರಲಿಲ್ಲ. ಅದಕ್ಕೆ ಇದೊಂದು ತವಾ ಫ್ರೈ ಒಂದು ಲಾಸ್ಟ್ ಒಂದು 4-5 ಇತ್ತೇನೋ ಅಷ್ಟೇ. ಬೇಗ ಖಾಲಿ ಆಗಿಬಿಡುತ್ತೆ, ತುಂಬ ಜನ ಬರ್ತಾರೆ. ಅಂದರೆ ಅಲ್ಲಿ ತುಂಬ ಚೆನ್ನಾಗಿದೆ ಟೇಸ್ಟು, ಅಂದರೆ ತುಂಬ ವರ್ಷದಿಂದ ಇಟ್ಟಿದ್ದಾರೆ. ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದನೂ ಇದ್ವಲ್ಲ ಆವಾಗಿಂದನೂ ಅಲ್ಲೇ ತೊಗೋತಾ ಇರೋದು. ಸೊ ಅದಕ್ಕೆ ಟೇಸ್ಟ್ ಕೂಡ ಅಡ್ಜಸ್ಟ್ ಆಗ್ಬಿಟ್ಟು ಟೇಸ್ಟ್ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದೆಯಲ್ಲ, ಸೊ ಅಲ್ಲೇ ಇಷ್ಟಪಡ್ತಾರೆ. ಇವಳು ಅಷ್ಟೇ, ಇವಳಂತೂ ನಾನೇ ಎಲ್ಲರೂ ತಿನ್ಬಿಡ್ತೀನಿ, ಇವಳಂತೂ ಅಲ್ಲೇ ಬೇಕು ಅಂತಾಳೆ. ಅದು ಬೇಗ ಹೋದರೆ ಸಿಗುತ್ತೆ, ಇಲ್ಲಾಂದರೆ ಲೇಟಾಗಿ ಹೋದರೆ. ಅಲ್ಲಿ ಅದು ಇದರಲ್ಲೂ ಫೇಮಸ್ ಇದೆಯಲ್ಲ ಬಂಡಿವಾಳದಲ್ಲಿ, ಅದು ನಂಗೆ ಇಷ್ಟ ಅದಕ್ಕಿಂತ. ಬಟ್ ನನಗೆ ಇಲ್ಲಿ ಜಾಸ್ತಿ ಚೆನ್ನಾಗಿದೆ ಇಲ್ಲಿ, ಅಂದರೆ ತುಂಬ ಜನ ಬರ್ತಾರೆ, ಬೇಗ ಖಾಲಿ ಆಗುತ್ತೆ. ಫ್ರೆಂಡ್ಸ್, ನೈಟಿಗೆ ಚಪಾತಿ ತಿನ್ಬೇಕು ಅನಿಸ್ತಾಯಿತ್ತು. ಸೊ ಇದಕ್ಕೆ ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಒಂದು 2 hours ಮುಂಚೆನೇ ಕಲಿಸ್ಕೊತಾ ಇದ್ದೀನಿ, ಸಾಫ್ಟಾಗಿ ಬರುತ್ತೆ ಅಂತ. ಆಮೇಲೆ ಒಬ್ಬೊಬ್ಬರು ಹಾಲಾಗಿ ಕಳಿಸ್ತಾರೆ, ನಾನೇನು ಅದೇನು ಹಾಕಲ್ಲ, ನೀರು ಹಾಕ್ಬಿಟ್ಟೆ ಕಲಿಸ್ತೀನಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿದಿಸಿದ್ರೆ ಆವಾಗ ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಸೊ ಅದಕ್ಕೆ ಪಲ್ಯ ಮಾಡೋಣ ಅಂತ. ಅಂದರೆ ನಾವು ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಚಪಾತಿ ಮಾಡ್ತೀವಿ ನೈಟು. ಸೊ ಅದಕ್ಕೆ ಡಿಫ್ರೆಂಟ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಇವತ್ತು ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿನ ಅದು ಸಿಪ್ಪೆ ಬಿಡಿಸ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಗೋರಿಕಾಯಿ ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದು ಪೌಡರ್ಸು, ಗರಂ ಮಸಾಲ, ಧನಿಯಾ, ಅಚ್ಕಾರದ ಪುಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಖಾರ ಅಷ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಆಮೇಲೆ ಇನ್ನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಅಂದರೆ ಡ್ರೈ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಈಗ ಚಪಾತಿ ನಾನು ಬೇಯಿಸ್ತಾ ಇದ್ದೀನಿ. ಅಂದರೆ ಅಂಕಿತಾ ಒತ್ಕೊಡ್ತಾಳೆ, ನಾನು ಬೇಯಿಸ್ತೀನಿಲ್ಲ, ನಾನು ಬೇಯಿಸ್ತಾ ಇರುವಾಗ ಅಂಕಿತಾ ಒತ್ಕೊಡ್ತಾಳೆ. ಹಾಗೆ ಇಬ್ಬರು ಹಂಗೆ ಶೇರ್ ಮಾಡ್ಕೋತೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.